ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಆಸನಗಳನ್ನು ತೋರಿಸ್ತೀನಿ, ನೋಡ್ತಾ ಹೋಗೋಣ. ಇದು ಗುಪ್ತ ಪದ್ಮಾಸನ, ಇದು ಸುಪ್ತ ವೀರಾಸನ, ಇದು ಸುಪ್ತ ವಜ್ರಾಸನ. ಇದನ್ನೆಲ್ಲ ನಾವು ಎವ್ರಿಡೇ ಮಾಡಬೇಕು. ಯಾಕೆ ಅಂದರೆ ಇದು ನಮ್ಮ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ ಬ್ಲೂಟಿಂಗು ಇದ್ರೆ ಕಡಿಮೆ ಮಾಡಿಸುತ್ತೆ, PCOD PCOS ಈ ಥರ ಪ್ರಾಬ್ಲಮ್ ಇದ್ರೆ, ಇರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ. ನಮ್ಮ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ನಮಗೇನಾದರೂ ಬ್ಯಾಕ್ ಅಲ್ಲಿ ಸ್ಟಿಫ್ನೆಸ್ ಇದ್ರೆ, ಪೇನ್ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಿ ವೇಟ್ ಲಾಸ್ ಮಾಡ್ಕೊಳ್ಳೋರಿಗೆ ಇದು ಹೆಲ್ಪ್. ನೆಕ್ಸ್ಟ್ ಬರೋದು ಸುಪ್ತ ವೀರಾಸನ. ಇದನ್ನ ಮಾಡೋದ್ರಿಂದ ಶೋಲ್ಡರ್ ಮತ್ತೆ ನೆಕ್ ಅಲ್ಲಿ ಏನಾದರೂ ಟೆನ್ಷನ್ ಇದ್ರೆ ಸಾಲ್ವ್ ಆಗುತ್ತೆ. ನಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಪೋಸ್ಚರ್ ಕರೆಕ್ಟ್ ಆಗುತ್ತೆ, ನಮ್ಮ ಅಡರ್ನಲ್ ಅಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಹಾರ್ಟ್ಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಹಾರ್ಟ್ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಲಂಗ್ಸ್ ಮತ್ತೆ ಚೆಸ್ಟ್ ಓಪನ್ ಆಗುತ್ತೆ, ನಮಗೆ ಬ್ಲೋಟಿಂಗ್ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ಎವ್ರಿಡೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಇದು ಪಪ್ಪಿ ಪೋಸು. ಇದನ್ನ ನೀವು ಮಾಡೋದ್ರಿಂದ ನಿಮಗೆ ಬ್ಯಾಕ್ ಅಲ್ಲಿ ಏನಾದರೂ ಇಶ್ಯೂ ಇದ್ರೆ ಸಾಲ್ವ್ ಆಗಿ, ಶೋಲ್ಡರ್ ಅಲ್ಲಿ ಏನಾದರೂ ಪೇನ್ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ, ಶೋಲ್ಡರ್ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಗುಪ್ತ ಪದ್ಮಾಸನ. ಪದ್ಮಾಸನದಲ್ಲಿ ಪಪ್ಪಿ ಪೋಸ್ ಮಾಡಿಕೊಂಡು ಆಮೇಲೆ ಗುಪ್ತ ಪದ್ಮಾಸನ ಮಾಡ್ತೀನಿ ನೋಡಿ. ಪಪ್ಪಿ ಪೋಸ್ ಮಾಡ್ಬೇಕಿದ್ರೆ ಪದ್ಮಾಸನದಲ್ಲಿ ಈ ತರ ಪದ್ಮಾಸನ ಹಾಕೊಬೇಕು. ನೀಸ್ ಮೇಲೆ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಬೇಕು. ಸ್ವಲ್ಪನೂ ನೀಸ್ ಆ ಕಡೆ ಈ ಕಡೆ ಆಗದಿದ್ದಂಗೆ ನೋಡ್ಕೊಂಡು ಸ್ಲೋಲಿ ಫ್ರಂಟ್ ಬೆಂಡ್ ಮಾಡಿ ಈ ತರ ಪಪ್ಪಿ ಪೋಸ್ ಮಾಡಬೇಕು. ಆಮೇಲೆ ಸ್ಲೋಲಿ ಇದರಲ್ಲೇ ಮುಂದೆ ಹೋಗಿ ಈ ತರ ಚೆಸ್ಟ್ ಮತ್ತೆ ಚಿನ್ನನ ನೆಲಕ್ಕೆ ಟಚ್ ಮಾಡಿದ್ರೆ ಇದು ಗುಪ್ತ ಪದ್ಮಾಸನ ಆಗುತ್ತೆ. ಸೊ ಇದನ್ನ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಏನಾದ್ರೂ ಇದ್ರೆ ಕಡಿಮೆ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಆಂಕಲ್ಲು ನೀಸು ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಡೈಜೆಷನ್ ಅನ್ನ ಇಂಪ್ರೂವ್ ಮಾಡಿ ಅಸಿಡಿಟಿ ಗ್ಯಾಸ್ ಎಲ್ಲ ಕಡಿಮೆ ಆಗೋ ತರ ನೋಡ್ಕೊಂಡು, ಕಾನ್ಸ್ಟಿಪೇಷನ್ ಇದ್ರೆ ಅದು ಸರಿ ಹೋಗೋ ತರ ಮಾಡುತ್ತೆ. ಇದು ಮೇನ್ ಆಗಿ ಪ್ಯಾನ್ಕ್ರಿಯಾಸಿಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಎವ್ರಿಡೇ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಎವ್ರಿಡೇ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.